ಮಧ್ಯಂತರ ಜಾಮೀನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾಗಿದೆ. ಇವತ್ತು ದರ್ಶನ್ನ ಭವಿಷ್ಯ ನಿರ್ಧಾರ ಆಗುವಂತಹ ಹಂತದಲ್ಲಿತ್ತು. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ನಟ ದರ್ಶನ್ ಜಾಮೀನನ್ನ ಕೋರಿ ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ಪೀಠದಲ್ಲಿ ವಿಚಾರಣೆಯಾಗಿದೆ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಟ ದರ್ಶನ್ಗೆ ಹಿನ್ನಡೆ ಉಂಟಾಗಿದೆ. 1 ವರ್ಷ ಸಮಯಾವಕಾಶವನ್ನ ನೀಡ್ತೀವಿ ಅಂತ ಜಡ್ಜ್ ಹೇಳಿರೋದು. ಅಲ್ಲಿವರೆಗೆ ವಿಚಾರಣೆಯನ್ನ ನಡೆಸದಿದ್ರೆ ಅಂದ್ರೆ ಪೂರ್ಣಗೊಳಿಸಿಲ್ಲ ಅಂತಿದ್ರೆ ಅದಾದ್ಮೇಲೆ ನಾವು ಬೇಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಜಡ್ಜ್. ಸೂಚನೆ ಕೊಟ್ಟಿರೋದು ಅಧಿಕಾರಿಗಳಿಗೆ. ಸಾಕ್ಷಿಗಳನ್ನ ಮತ್ತೆ ಮತ್ತೆ ವಿಚಾರಣೆ ಬೇಡ, 1 ವರ್ಷಗಳ ಕಾಲ ಟೈಮ್ ಕೊಡ್ತೀವಿ, 1 ವರ್ಷದ ಒಳಗೆ ಟ್ರಯಲ್ ಮುಗಿಸಬೇಕು, ಎಲ್ಲ ಸಾಕ್ಷಿಗಳ ವಿಚಾರಣೆ ಆಗಬೇಕು, ಪ್ರತಿದಿನ ವಿಚಾರಣೆ ಮಾಡೋಕೆ ಕೋರ್ಟ್ ಸೂಚನೆ ಕೊಟ್ಟಿದೆ ಅಧಿಕಾರಿಗಳಿಗೆ. ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ಪೀಠದಲ್ಲಿ ದರ್ಶನ್ ಹಾಕಿದ್ದಂಥ ಅರ್ಜಿ ವಿಚಾರಣೆ ನಡೆದಿದೆ. ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಇದು. ಜೊತೆಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದೆ ಅಧಿಕಾರಿಗಳಿಗೆ. ಈವರೆಗೆ 10 ಸಾಕ್ಷಿಗಳ ವಿಚಾರಣೆ ಆಗಿರೋದು. ಇನ್ನೂ 150 ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ. 150 ಸಾಕ್ಷಿಗಳ ವಿಚಾರಣೆ ಮಾಡಬೇಕಾಗಿದೆ. ಸದ್ಯಕ್ಕೆ ಈ ಕೇಸ್ ವಿಚಾರಣೆ ಮುಗಿಯೋದಿಲ್ಲ. ದರ್ಶನ್ಗೆ ಜೈಲಲ್ಲಿ ಸವಲತ್ತುಗಳು ಸಿಗ್ತಾ ಇಲ್ಲ. ದರ್ಶನ್ ಪರ ವಕೀಲ ಮುಕುಲ್ ರೋಹಟ್ಟಿಗೆ ಅವರ ವಾದ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ. ದರ್ಶನ್ ಜೈಲಲ್ಲಿ ಗ್ಲಾಸ್ ಸ್ಕ್ರೀನ್ ನಲ್ಲಿದ್ದಾರೆ. ಹೀಗಂತ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಜಾಮೀನನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ. ಆದರೆ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ 1 ವರ್ಷದ ಒಳಗೆ ಈ ಟ್ರಯಲ್ ಮುಗಿಸಬೇಕು, ವಿಚಾರಣೆ ನಡೆಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಜೈಲು ನಿಯಮದಂತೆ ಸವಲತ್ತನ್ನ ಕೊಡಬೇಕು ಅಂತ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಜೈಲಲ್ಲಿ ಸರಿಯಾದ ಸವಲತ್ತುಗಳು ಸಿಗ್ತಾ ಇಲ್ಲ ಅಂತ ವಾದ ಆಗಿತ್ತು. ಉಳಿದ ಕೈದಿಗಳಂತೆ ಸವಲತ್ತನ್ನು ಕೊಡಬೇಕು ಅಂತ ಜಡ್ಜ್ ಹೇಳಿದ್ದಾರೆ ಅಧಿಕಾರಿಗಳಿಗೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪರ್ದಿವಾಲಾ ಅಭಿಪ್ರಾಯವನ್ನ ಪಟ್ಟಿರುವುದು. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಇವತ್ತು ಬಿಗ್ ಡೇ ಆಗಿತ್ತು ದರ್ಶನ್ ಪಾಲಿಗೆ. ಇವತ್ತಾದ್ರೂ 8 ತಿಂಗಳ ನಂತರದಲ್ಲಿ, ಯಾಕಂದ್ರೆ ಕಳೆದ ಆಗಸ್ಟ್ ನಲ್ಲಿ ಇವರ ಬೇಲ್ ಕ್ಯಾನ್ಸಲ್ ಮಾಡಿತ್ತು ಸುಪ್ರೀಂ ಕೋರ್ಟ್. ಇವತ್ತು 8 ತಿಂಗಳ ನಂತರದಲ್ಲಿ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿ ಇದ್ರು. ಬಟ್ ಈಗ 1 ವರ್ಷಗಳ ಕಾಲ ಟ್ರಯಲ್ಗೆ ಅವಕಾಶವನ್ನ ಕೊಟ್ಟಿರೋದು, ಅಂದ್ರೆ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಆ 1 ವರ್ಷಗಳ ಅವಧಿಯವರೆಗೆ ದರ್ಶನ್ ಕಡೆಯಿಂದ ಯಾವುದೇ ಅರ್ಜಿ ಸಲ್ಲಿಕೆ ಆಗುವ ಚಾನ್ಸಸ್ ಇಲ್ವಾ ಹಾಗಾದ್ರೆ? ಅರುಣ್, ಪ್ರಮುಖವಾಗಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ರು. ಅದರ ಸಂಬಂಧಪಟ್ಟಂತೆ ಪ್ರಿಸನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತೆ ಟ್ರಯಲ್ ಕೋರ್ಟ್ ವಿಚಾರವಾಗಿ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರು. ನಿಧಾನಗತಿಯಲ್ಲಿ ಮಾಡಲಾಗ್ತಾ ಇದೆ. 270ಕ್ಕೂ ಹೆಚ್ಚು ಸಾಕ್ಷಿಗಳ ವಿಚಾರಣೆ ಇದು. ಕಳೆದ 7 ತಿಂಗಳಿಂದಲೂ ಕೂಡ ಕೇವಲ 10 ಸಾಕ್ಷಿಗಳ ವಿಚಾರಣೆ ಆಗಿದೆ ಬಗ್ಗೆ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಆ ಬಗ್ಗೆ ರಿಪೋರ್ಟ್ ಕೇಳಿತ್ತು ಕೋರ್ಟ್ ಕೂಡ. ಇವತ್ತು ಆ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಇವತ್ತು ವಿಚಾರಣೆ ಪ್ರಾರಂಭ ಆಗುವಂತಹ ಹಂತದಲ್ಲೇ ದರ್ಶನ್ ಪರ ವಕೀಲರಾಗಿರುವಂತಹ ಮುಕುಲ್ ರೋಹ್ಟಗಿ ಅವರು ಕೂಡ ಒಂದು ವಾದವನ್ನ ಮಾಡಿದ್ರು. ಅಂದ್ರೆ ಹೈಕೋರ್ಟ್ ಅಲ್ಲಿ ಜಾಮೀನು ಸಿಕ್ಕಿತ್ತು, ಆದ್ರೆ ಕೇವಲ 10 ಸಾಕ್ಷಿಗಳ ವಿಚಾರಣೆ ಆಗಿದೆ. ಇನ್ನು ಕೇವಲ ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿಲ್ಲ. ಇನ್ನು 150 ಸಾಕ್ಷಿಗಳ ವಿಚಾರಣೆ ಇರುವಂತದ್ದು. ಮತ್ತೆ ಈ ಸದ್ಯಕ್ಕೆ ಈ ಕೇಸ್ ಮುಗಿಯುವಂತ ಹಂತದಲ್ಲಿಲ್ಲ ಅನ್ನೋ ಜೊತೆಯಲ್ಲಿ ಪ್ರಿಸನ್ ನಲ್ಲಿ ಕೂಡ ಸಾಮಾನ್ಯ ಕೈದಿಗೆ ಕೊಡಬೇಕಾದಂತ ಒಂದು ಸೌಲಭ್ಯವನ್ನು ಕೂಡ ಕೊಡಲಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮುಕುಲ್ ರೋಹ್ಟಗಿ ಅವರು ವಾದವನ್ನ ಮಾಡಿದ್ರು. ಜೊತೆಗೆ ಜೈಲಿನ ನಿಯಮದ ಪ್ರಕಾರವಾಗಿ ಒಂದು ರೂಲ್ಸ್ ಏನಿದೆ ಅದರ ಪ್ರಕಾರ ಅವರಿಗೆ ಎಲ್ಲ ಕೂಡ ಸೌಲಭ್ಯವನ್ನ ಕೊಡಬೇಕು ಅನ್ನೋ ಜಡ್ಜ್ ಅವರು ಕೂಡ ಒಂದು ಪರ್ದಿವಾಲಾ ಅವರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅದಲ್ಲದೆ ದರ್ಶನ್ಗೆ ಜೈಲಲ್ಲಿ ಗ್ಲಾಸ್ ಸ್ಕ್ರೀನ್ ನಲ್ಲಿ ಇಟ್ಟಿರುವಂತದ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಆರೋಪವನ್ನ ಮಾಡಲಾಗಿತ್ತು. ಈ ಒಂದು ವಿಚಾರವಾಗಿ ಏನು ಗ್ಲಾಸ್ ಸ್ಕ್ರೀನ್ ಸೆಲ್ ಅಲ್ಲಿ ಏನು ಇಡಲಾಗಿದೆ ಅನ್ನೋ ಬಗ್ಗೆ ಆರೋಪವನ್ನ ಮಾಡಿದ ರೀತಿಯಲ್ಲಿ ಪ್ರಾಸಿಕ್ಯೂಷನ್ ಅವರು ನಾವು ಬ್ಯಾರಕ್ಗೆ ಅಂದ್ರೆ ಕ್ವಾರಂಟೈನ್ ಸೆಲ್ ನಿಂದ ಬೇರೆ ಬ್ಯಾರಕ್ಗೆ ನಾವು ಶಿಫ್ಟ್ ಮಾಡಿದಿರೋ ರೀತಿಯಲ್ಲಿ ಕೂಡ ಅವರು ಮನವಿಯನ್ನ ಅಂದ್ರೆ ಅಲ್ಲಿ ಒಂದು ವಾದವನ್ನ ಕೂಡ ಪ್ರತಿವಾದವನ್ನ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಬಿಗ್ ಶಾಕ್ ಅಂದ್ರೆ ನಟ ದರ್ಶನ್ಗೆ ಇವ ಸದ್ಯಕ್ಕೆ ಇನ್ನು 1 ವರ್ಷದವರೆಗೂ ಕೂಡ ಜಾಮೀನಿನ ಒಂದಿಲ್ಲ. ಯಾಕಂದ್ರೆ ಪ್ರತಿನಿತ್ಯ ಕೂಡ ವಿಚಾರಣೆಯನ್ನ ಮಾಡಬೇಕು ಟ್ರಯಲ್ ಕೋರ್ಟ್. ಆ ನಂತರ 1 ವರ್ಷದ ವೇಳೆಗೆ ಏನಾದ್ರು ಅವರು ಟ್ರಯಲ್ ಕೋರ್ಟ್ ಅಲ್ಲಿ ಏನಾದ್ರು ವಿಚಾರಣೆ ಮಾಡದಿದ್ರೆ ಅವ್ರು ಜಾಮೀನು ನೀಡಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರೊಂದು ಸೂಚನೆಯನ್ನ ಕೊಟ್ಟಿದ್ದು. ಸದ್ಯ ಈಗ ಆದೇಶವನ್ನ ಕೂಡ ಈಗ ಬರೆಯಲಾಗಿದೆ. ಅಂದ್ರೆ ಟ್ರಯಲ್ ಕೋರ್ಟ್ ನಲ್ಲಿ ಸದ್ಯ ಇನ್ಚಾರ್ಜ್ ಜಡ್ಜ್ ವಿಚಾರಣೆ ಏನಿದೆ ರೆಗ್ಯುಲರ್ ಜಡ್ಜ್ ನೀಡುವಂತೆ ಕೂಡ ಒಂದು ಸೂಚನೆಯನ್ನ ಕೊಡಲಾಗಿದೆ. ಟ್ರಯಲ್ ಕೋರ್ಟ್ಗೆ ಒಂದು ನಿರ್ದೇಶವನ್ನ ಕೂಡ ಕೊಡಲಾಗಿರುವಂತದ್ದು. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸವಲತ್ತನ್ನ ಕೊಡಬೇಕು, ಮತ್ತೆ ವಿಶೇಷ ಸವಲತ್ತೇನು ಕೊಡುವಂತಿಲ್ಲ. ವಿಚಾರಣಾಧೀನ ಕೈದಿಗಳಿಗೆ ಯಾವ ರೀತಿ ಸವಲತ್ತನ್ನ ಕೊಡಲಾಗುತ್ತೆ ಆ ರೀತಿ ಕೊಡಬೇಕು ಅಂತೇಳಿ ಜೊತೆಗೆ ಜೈಲ್ ಸೂಪರ್ಡೆಂಟ್ ಏನಿದ್ದಾರೆ ಮುಖ್ಯ ಸೂಪರ್ಡೆಂಟ್ ಅವರಿಗೆ ಒಂದು ನಿರ್ದೇಶವನ್ನ ಕೊಟ್ಟಿರುವಂತದ್ದು. ಪ್ರೆಸೆಂಟ್ ನಲ್ಲಿ ಆ ಒಂದು ಟ್ರಯಲ್ ವಿಚಾರಣಾಧೀನ ಕೈದಿಗೆ ಯಾವ ರೀತಿ ವಿಚಾರಣೆ ನಡೆಯುತ್ತೆ ಅದಕ್ಕೆ ಸವಲತ್ತನ್ನ ಕೊಡಬೇಕು ಒಂದು ಆದೇಶವನ್ನ ಕೊಡಲಾಗಿರುವಂತದ್ದು. ಇವತ್ತಿನಿಂದ 1 ವರ್ಷದ ಅವಧಿಯಲ್ಲಿ ಪ್ರತಿದಿನ ಟ್ರಯಲ್ ಅನ್ನ ಮಾಡಬೇಕು, ವಿಚಾರಣೆ ಮಾಡಬೇಕು. ವಿಚಾರಣೆ ಸಂದರ್ಭದಲ್ಲಿ ಯಾವುದೇ ನೆಪ ಹುಡ್ಡಿ ಅವರನ್ನ ವಿಚಾರಣೆ ಮುಂದೂಡಿಕೆ ಮಾಡುವಂತಿಲ್ಲ.
1 ವರ್ಷದ ಅವಧಿಯಲ್ಲಿ ಅವರ ವಿಚಾರಣೆಯನ್ನ ಕ್ಲೋಸ್ ಮಾಡಬೇಕು ಅಂತ. ಆ ನಂತರ ಈಗ ಡಿಫೆನ್ಸ್ ಅವರು ಕೂಡ ಅಂದ್ರೆ ಪ್ರಮುಖವಾಗಿ ಡಿಫೆನ್ಸ್ ಕೌನ್ಸಿಲ್ ಅವರು ತುಂಬಾ ನಿಧಾನ ಮಾಡ್ತಿದ್ದಾರೆ. ವಿಚಾರಣೆ ತುಂಬಾ ನಿಧಾನಗತಿಯಲ್ಲಿ ಇದೆ. ಇದೇ ರೀತಿ ಆದ್ರೆ ಸುದೀರ್ಘ ಸಮಯ ತೆಗೆದುಕೊಳ್ಳುತ್ತೆ. ಹೀಗಾಗಿ ಬೇಗ ಪ್ರತಿದಿನ ವಿಚಾರಣೆ ಮಾಡಬೇಕು ಅಂತೇಳಿ ಅವರು ಕೂಡ ಅಂದ್ರೆ ಜಡ್ಜ್ ಅವರು ಕೂಡ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿರುವಂತದ್ದು. ಸದ್ಯಕ್ಕೆ ಈಗ ಆದೇಶವನ್ನ ಬರೆಸಿ ಈಗ ಒಂದು ವಿಚಾರಣೆಯನ್ನ ಈಗ ಮುಂದೂಡಿಕೆಯನ್ನ ಮಾಡಲಾಗಿರುವಂತದ್ದು. ಈಗ CCH ಕೋರ್ಟ್ ನ್ಯಾಯಾಧೀಶರಿಲ್ಲದೆ 57ನೇ CCH ಕೋರ್ಟ್ ಅಲ್ಲಿ ನ್ಯಾಯಾಧೀಶಿಲ್ಲ ಅಂತ ಏನ್ ಮನವಿ ಮಾಡ್ಕೊಂಡಿದ್ರು. ಈಗ ರೆಗ್ಯುಲರ್ ಜಡ್ಜ್ ಅನ್ನ ನೇಮಕ ಮಾಡಬೇಕು ಅಂತೇಳಿ ಈಗ ಒಂದು ನಿರ್ದೇಶನವನ್ನ ಈಗ ಕೊಡ್ಲಾಗಿದೆ. ಈ ಮೂಲಕವಾಗಿ ನಟ ದರ್ಶನ್ ಇವತ್ತೇನಾದ್ರೂ ಮಧ್ಯಂತರ ಜಾಮೀನು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ನಟ ದರ್ಶನ್ಗೆ ಈಗ 1 ವರ್ಷ ಜೈಲಲ್ಲೇ ಇರಬೇಕಾದಂತ ಪರಿಸ್ಥಿತಿ ಇದೆ. ಜೊತೆಯಲ್ಲಿ ಈಗ ಟ್ರಯಲ್ ಪ್ರತಿದಿನ ನಡೆಯುವಂತ ಹಂತದಲ್ಲಿ ಈಗ ಇನ್ನಕ್ಕೂ ಹೆಚ್ಚು ಏನಂದ್ರೆ ಕೇವಲ 10 ಸಾಕ್ಷಿಗಳ ವಿಚಾರಣೆ ಅಷ್ಟೇ ಆಗಿರುವಂತದ್ದು. ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆಗಿಲ್ಲ. ಅವೆಲ್ಲವೂ ಕೂಡ ಮಾಡಬೇಕು ಅಂತೇಳಿ ಏನೋ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ 57ನೇ CCH ಕೋರ್ಟ್ಗೆ ರೆಗ್ಯುಲರ್ ಜಡ್ಜ್ ಅನ್ನ ನೇಮಕ ಮಾಡಬೇಕು. ರೆಗ್ಯುಲರ್ ಜಡ್ಜ್ ಅನ್ನ ನೇಮಕ ಮಾಡುವ ಮೂಲಕವಾಗಿ ಪ್ರತಿದಿನ ಕೂಡ ವಿಚಾರಣೆ ಆಗ್ಬೇಕು ಅಂತೇಳಿ ಇವತ್ತು ನಿರ್ದೇಶವನ್ನ ಕೊಡಲಾಗಿದೆ. ಈಗ ಆರ್ಡರ್ ಕಾಪಿ ತಲುಪಿದಂತ ಕೂಡಲೇ ಬಹುತೇಕವಾಗಿ ಮುಂದಿನ ಸೋಮವಾರದಿಂದ ರೆಗ್ಯುಲರ್ ಟ್ರಯಲ್ ಪ್ರಾರಂಭ ಆಗುವಂತ ನಿರೀಕ್ಷೆಗಳು ಕೂಡ ಇರುವಂತದ್ದು. ಸದ್ಯದ ಮಟ್ಟಿಗೆ ಇದು ಒಂದ್ರೆ ಅಂದ್ರೆ ಟ್ರಯಲ್ ನಿಧಾನಗತಿಯಲ್ಲಿ ನಡೀತಾ ಇತ್ತು. ಅದಕ್ಕೆ ಒಂದು ಸ್ವಲ್ಪ ಅವ್ರಿಗೆ ಪ್ಲಸ್ ಪಾಯಿಂಟ್ ದರ್ಶನ್ಗೆ ಆಗಿರುವಂತದ್ದು ರೆಗ್ಯುಲರ್ ಆಗಿ. ಆದ್ರೆ ಜಾಮೀನು ಸಿಗ್ಬಹುದು, ಹೊರಗಡೆ ಬರ್ಬೋದು ಅನ್ನೋ ನಿರೀಕ್ಷೆಯನ್ನ ಒಂದು ಭರವಸೆಯನ್ನು ಇಟ್ಕೊಂಡಿದ್ದಂತ ದರ್ಶನ್ಗೆ ನಿರಾಸೆಯನ್ನ ಮೂಡಿರುವಂತದ್ದು. ಇನ್ನೊಂದು ವರ್ಷ ಸೆಂಟ್ರಲ್ ಜೈಲಲ್ಲೇ ಅಲ್ಲೇ ವಾಸ್ತವ್ಯ ಮೂಡಬೇಕಾದಂತ ಪರಿಸ್ಥಿತಿ ಇದೆ. ಮತ್ತೆ ಕಾನೂನಿನ ಹೋರಾಟ ಏನಿತ್ತು ಈ ಟ್ರಯಲ್ ಕೋರ್ಟ್ ಸಂದರ್ಭದಲ್ಲಿ ಸಾಕ್ಷಿಗಳ ವಿಚಾರಣೆ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ನಡೀತಾ ಇತ್ತು ಅದು ನಿಧಾನಗತಿಯಲ್ಲಿ ಅದ್ರ ಬಗ್ಗೆ ಒಂದು ಜಡ್ಜ್ ವ್ಯಕ್ತಪಡಿಸುವ ಮೂಲಕವಾಗಿ ವಿಶೇಷ ಸವಲತ್ತು ಅಂತ ಕೊಡೋದು ಆತರ ಅವಶ್ಯಕತೆ ಇಲ್ಲ. ಅವರಿಗೆ ವಿಚಾರಣಾಧೀನ ಕೈದಿಗೆ ಯಾವ ರೀತಿ ಒಂದು ಸವಲತ್ತನ್ನ ಕೊಡಬೇಕು ಅದೇ ರೀತಿ ಕೊಡ್ಲಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು 1 ವರ್ಷದಲ್ಲಿ ಅವರ ಉಳಿದ ಪ್ರಮುಖ ಸಾಕ್ಷಿಗಳೇನಿದಾವೆ ಅದನ್ನ ಅವ್ರ ಇಂಪಾರ್ಟೆನ್ಸ್ ಯಾರಿದೆ ಅವ್ರ ಮೊದಲು ಅವ್ರಿಗೆ ವಿಚಾರಣೆಯನ್ನ ಮಾಡ್ಲಿ ಟ್ರಯಲ್ ಸಂದರ್ಭದಲ್ಲಿ ಕಾಲಹರಣ ಮಾಡಿಕೊಂಡು ವಿಚಾರಣೆ ಮುಂದೂಡ್ಕೊಂಡು ಮಾಡೋದು ಇಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಅಭಿಪ್ರಾಯನ ವ್ಯಕ್ತಪಡಿಸಿ ನ್ಯಾಯಮೂರ್ತಿಗಳಾಗಿರುವಂತಹ ಪರ್ದಿವಾಲಾ ಮತ್ತೆ ವಿಜಯ್ ಬಿಷ್ಣು ಅವರ ಒಂದು ದ್ವಿಸದಸ್ಯ ಪೀಠ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಅರುಣ್ ಗಂಗಾಧರ್, ಈಗ ಬೇಲ್ಗೆ ಹಾಕಿರುವಂತದ್ದು ಅದರಲ್ಲಿ ಉಲ್ಲೇಖ ಮಾಡಿದಂತ ಅಂಶಗಳನ್ನ ನೋಡ್ತಾ ಇದ್ರೆ ವಿಚಿತ್ರವಾಗಿದೆ. ಒಂದು ದರ್ಶನ್ಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅದರ ಜೊತೆಗೆ ಸಹ ಕೈದಿಗಳಿಂದ ಬೆದರಿಕೆ ಇದೆ ಅನ್ನುವಂತಹ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ. ಅದನ್ನ ಇವತ್ತು ರೋಹಟಿಗೆ ಅವರು ವಾದ ಕೂಡ ಮಂಡಿಸಿದ್ದಾರೆ. ಬಟ್ ಇದೆಲ್ಲ ಸುಳ್ಳು, ದರ್ಶನ್ ಅವರು ಸಪರೇಟ್ ಆಗಿದ್ದಾರೆ, ಅವರ ಜೊತೆ ಯಾರು ಸಂಪರ್ಕದಲ್ಲೂ ಇಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ಬಾಡಿ ಓರ್ನ ಕ್ಯಾಮೆರಾಗಳ ವಿಡಿಯೋಗಳನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಧಿಕಾರಿಗಳು. ಇದನ್ನ ಕೋರ್ಟ್ ಹೇಗೆ ನೋಡ್ತು, ಆ ಬಗ್ಗೆ ಏನ್ ಹೇಳ್ತು ಕೋರ್ಟ್? ಅರುಣ್, ಯಾಕಂತಂದ್ರೆ ಪ್ರಿಸನ್ ಅವರ ಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಅಲಿಗೇಷನ್ ಮಾಡಿದ್ರು, ಸಹ ಕೈದಿಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಾಗ್ತಾ ಇಲ್ಲ ಅನ್ನೋ ಒಂದು ಆರೋಪಗಳನ್ನ ಏನ್ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಅವರ ಬ್ಯಾರಕ್ ನಲ್ಲಿ ಇದ್ದಂತ ದರ್ಶನ್ ಅಂದ್ರೆ ಅವರ ಬೇರೆ ಅಲ್ಲಿ ಸಹ ಕೈದಿಗಳು ಯಾರ್ಯಾರು ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಎವಿಡೆನ್ಸ್ಗಳು ಅಂದ್ರೆ CCTV ಆಗಿರ್ಬೋದು, ಫೋಟೋ ಆಗಿರ್ಬೋದು, ಮತ್ತೆ ಇವರು ಒಳಗಡೆ ಬರುವಂತದ್ದು ಹೊರಗಡೆ ಹೋಗುವಂತದ್ದು ಪ್ರತಿಯೊಂದು ಕೂಡ ಅಲ್ಲಿ ಡೇಟಾ ಎಂಟ್ರಿ ಏನಿರುತ್ತೆ ಅವ ಡಾಕ್ಯುಮೆಂಟ್ ಅದೆಲ್ಲ ಕೂಡ ಅವೆಲ್ಲವನ್ನ ಕೂಡ ಇವರು ಒಂದು ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ರು. SPK ಮೂಲಕವೇ ಅಲ್ಲಿ ಸಲ್ಲಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಕನ್ಸಿಡರ್ ಅನ್ನ ಅವೆಲ್ಲ ಒಂದು ವಿಚಾರವನ್ನ ಅವೆಲ್ಲ ಆ ಒಂದು ಅಭಿಪ್ರಾಯವನ್ನ ಏನಿದೆ ಅದೆಲ್ಲ ಕನ್ಸಿಡರ್ ಮಾಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈಗ ಸದ್ಯಕ್ಕೆ ಜಾಮೀನು ಅರ್ಜಿಯ ಆದೇಶ ಏನಿದೆ ಅದು ಇತ್ಯರ್ಥವನ್ನ ಪಡಿಸಲಾಗಿರುವಂತದ್ದು. ಇನ್ನೊಂದು ವರ್ಷದಲ್ಲಿ ಪ್ರಮುಖ ಸಾಕ್ಷಿಗಳು 60 ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಬೇಕು ಅಂತೇಳಿ ಕೂಡ ಒಂದು ಸೂಚನೆಯನ್ನ ಕೊಡಲಾಗಿದೆ. ಹೀಗಾಗಿ ಕೇವಲ 270 ಸಾಕ್ಷಿಗಳನ್ನು ವಿಚಾರಣೆ ಮಾಡುವಂತಿಲ್ಲ, ಅದರಲ್ಲಿ ಪ್ರಮುಖವಾಗಿ 60 ಮಂದಿಯನ್ನ ಪರಿಗಣಿಸಿ ಅವರ ಒಂದು ಜಾಮೀನು ಆದೇಶ ಏನಿದೆ ಅದನ್ನ ಅಂದ್ರೆ ಅವರ ಒಂದು ಸಾಕ್ಷಿಗಳ ವಿಚಾರಣೆ ಏನಿದೆ ಅದನ್ನ ಪರಿಗಣನೆ ಮಾಡಿ ಆ ಮೊದಲು 60 ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ 1 ವರ್ಷದ ಒಳಗಾಗಿ ಅಂದ್ರೆ ಇವತ್ತಿನಿಂದ 1 ವರ್ಷದ ಅವಧಿಯಲ್ಲಿ ಆ ಒಂದು ಟ್ರಯಲ್ ಪ್ರಕ್ರಿಯೆ ಏನಿದೆ ಅದು ಮುಗಿಸಬೇಕು, ಮತ್ತೆ ರೆಗ್ಯುಲರ್ ಜಡ್ಜ್ ಅನ್ನ ನೇಮಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಮತ್ತೆ ವಿಚಾರಣಾಧೀನ ಕೈದಿಗೆ ಕೊಡುವಂತಹ ಸವಲತ್ತು ಅಂದ್ರೆ ಅದನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೂಡ ನಿರ್ದೇಶವನ್ನ ಈಗ ನ್ಯಾಯಮೂರ್ತಿಗಳು ಕೊಟ್ಟಿರುವಂತದ್ದು. ಸದ್ಯದ ಮಟ್ಟಿಗೆ ರಿಪೋರ್ಟ್ಸ್ ಅನ್ನ ಪರಿಗಣಿಸಿ ಈ ಒಂದು ಆದೇಶವನ್ನ ಕೊಡಲಾಗಿರುವ ಅನ್ನೋದ್ರ ಬಗ್ಗೆ, ಯಾಕಂತಂದ್ರೆ ಒಂದು ಪ್ರಾಸಿಕ್ಯೂಷನ್ ಅವರು ಒಂದು ವರದಿಯನ್ನ ಕೊಟ್ಟಿದ್ರು, ಅದಕ್ಕೆ ಈಗ ಪ್ಲಸ್ ಪಾಯಿಂಟ್ ಆಗಿರೋದು ಯಾಕಂದ್ರೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅನ್ನೋ ಬಗ್ಗೆ ಆ ಒಂದು ಓಕೆ ಹೋಲ್ಡ್ ಆನ್ ಗಂಗಾಧರ್, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ. ಹಾಗೆ ಸಂಪರ್ಕದಲ್ಲಿ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.